ಹಕ್ಕು ಖುಲಾಸೆ ಅಥವಾ ಹಕ್ಕು ಬಿಡುಗಡೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ಹಕ್ಕು ಖುಲಾಸೆ ಅಥವಾ ಹಕ್ಕು ಬಿಡುಗಡೆ ಇದನ್ನ ಕುಟುಂಬದ ಸದಸ್ಯರ ನಡುವೆ ಮಾತ್ರ ಮಾಡ್ಕೋಬಹುದಾ ಅಥವಾ ಬೇರೆ ಯಾರ ನಡುವೆ ಮಾಡ್ಕೋಬಹುದು? ಒಂದು ವೇಳೆ ಕುಟುಂಬದ ಸದಸ್ಯರ ಅಲ್ಲದೆ ಬೇರೆ ಇತರರೊಂದಿಗೆ ಈ ಒಂದು ಹಕ್ಕು ಬಿಡುಗಡೆ ಅಥವಾ ಹಕ್ಕು ಖುಲಾಸೆಯನ್ನ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಮಾಡ್ಕೋಬೇಕಾಗತ್ತೆ? ಅದನ್ನ ಮಾಡ್ಕೊಳ್ಳೋಂತ ವಿಧಾನ ಏನು? ಯಾವ ಸಂದರ್ಭದಲ್ಲಿ ಈ ಒಂದು ಹಕ್ಕು ಖುಲಾಸೆ ಅಥವಾ ಹಕ್ಕು ಬಿಡುಗಡೆಯನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋ ಎಲ್ಲ ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ನೆರವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಕ್ಕು ಖುಲಾಸೆ ಅಥವಾ ಹಕ್ಕು ಬಿಡುಗಡೆ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋದಾದ್ರೆ, ತಮಗೆ ಇರುವ ಒಂದು ಹಕ್ಕು ಅಥವಾ ಒಂದು ಆಸ್ತಿಯ ಮೇಲೆ ಇರುವಂತಹ ಹಕ್ಕೇನಿರ್ತದೆ ಅದನ್ನ ತ್ಯಜಿಸೋದು ಅಂತ ಆಗತ್ತೆ. ಸೊ ತಮಗೆ ಇರುವಂತಹ ಹಕ್ಕನ್ನ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಂತದ್ದು, ಅವರಿಗೆ ಬಿಟ್ಟು ಕೊಡುವಂತದ್ದಕ್ಕೆ ಹಕ್ಕು ಬಿಡುಗಡೆ ಅಥವಾ ಹಕ್ಕು ಖುಲಾಸೆ ಅಂತ ಕರೆಯಲಾಗುತ್ತೆ. ಇದನ್ನ ಇಂಗ್ಲಿಷ್ ಅಲ್ಲಿ ರಿಲಿಕ್ವೆಂಟ್ ಡೀಡ್ ಅಂತ ಕೂಡ ಹೇಳ್ಬಹುದಾಗಿರುತ್ತೆ. ಈ ಒಂದು ಹಕ್ಕನ್ನ ಬಿಟ್ಕೊಡೋದಾದ್ರೆ ಕುಟುಂಬದಲ್ಲಿ ಅಂದ್ರೆ ಕುಟುಂಬದ ಸದಸ್ಯರಲ್ಲಿ ಮಾಡ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಯಾವುದೇ ಒಂದು ವಿಭಾಗದ ಹಕ್ಕಾಗಿರ್ಬೋದು ಅಥವಾ ಸಾರ್ವಜನಿಕ ಸ್ವತ್ತಲ್ಲಿ ಆಗಿರ್ಬೋದು, ತನಗೆ ಇರುವಂತಹ ಹಕ್ಕನ್ನ ಇತರರು ಬೇರೆಯವರು ಹಂಚಿಕೊಳ್ಳೋದಕ್ಕೆ ಅಥವಾ ಆ ವಿಭಾಗವನ್ನ ಆ ಸ್ವತ್ತನ್ನ ಪಡ್ಕೊಳ್ಳೋದಕ್ಕೆ ಅವರಿಗೆ ಹಕ್ಕನ್ನ ಬಿಟ್ಕೊಡ್ಬೋದು. ಈಗ ಉದಾಹರಣೆಗೆ ಈಗ ಅಣ್ಣ ತಮ್ಮಂದಿರಿರ್ತಾರೆ ಅಥವಾ ಅಕ್ಕ ತಂಗಿಯರಿರ್ತಾರೆ, ಅದರಲ್ಲಿ ಯಾರೋ ಒಬ್ರು ತನಗೆ ಈಗಾಗಲೇ ಆಸ್ತಿ ಇದೆ, ತನಗಿರುವ ಹಕ್ಕು ಬೇಡ, ಹಾಗಾಗಿ ಇದನ್ನ ನಿಮ್ಗೆ ಬಿಟ್ಕೊಡ್ತಾ ಇದ್ದೀನಿ ಅಥವಾ ಇಂಥವರಿಗೆ ಬಿಟ್ಕೊಡ್ತಾ ಇದ್ದೀನಿ, ತನಗಿರುವ ಹಕ್ಕಿನ ಸ್ವತ್ತು ಏನಿರ್ತದೆ ಅದನ್ನ ಬಿಟ್ಕೊಡ್ತಾ ಇದ್ದೀನಿ ಅಂತೇಳಿ ಹಕ್ಕು ಖುಲಾಸೆ ಪತ್ರವನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಆ ರೀತಿಯಲ್ಲಿ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಇದ್ದಂತ ಹಕ್ಕು ಬೇರೆಯವರಿಗೆ ವರ್ಗಾವಣೆ ಆಗತ್ತೆ. ಈ ಒಂದು ಹಕ್ಕು ಖುಲಾಸೆ ಅಥವಾ ಹಕ್ಕು ಬಿಡುಗಡೆಯನ್ನ ಕುಟುಂಬದ ಸದಸ್ಯರಲ್ಲಿ ಅಷ್ಟೇ ಮಾಡ್ಕೋಬಹುದು ಅನ್ನೋದು ಅಷ್ಟೇ ಅಲ್ಲ, ಇದನ್ನ ಕುಟುಂಬದ ಸದಸ್ಯರನ್ನ ಹೊರತುಪಡಿಸಿನೂ ಕೂಡ ಬೇರೆಯವರು ಕೂಡ ಈ ಒಂದು ಹಕ್ಕು ಖುಲಾಸೆಯನ್ನ ಮಾಡ್ಕೋಬಹುದಾಗಿರುತ್ತೆ. ಇದನ್ನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನ ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಬೇರೆಯವರಿಗೆ ಅಂದ್ರೆ ತನ್ನಲ್ಲಿ ಇರುವಂತಹ ಹಕ್ಕನ್ನ ಬಿಟ್ಕೊಡ್ಬೇಕು ಅಂದ್ರೆ ಆ ಸ್ವತ್ತಿನ ಮೇಲೆ ಸಂಪೂರ್ಣ ಒಂದು ಹಕ್ಕು ಇರಬೇಕಾಗತ್ತೆ. ಈಗ ಒಂದು ಉದಾಹರಣೆಗೆ ಹೇಳೋದಾದ್ರೆ, ಇಬ್ರು ಪಾರ್ಟ್ನರ್ ಆಗಿ ಒಂದು ಸೈಟೋ ಅಥವಾ ನಿವೇಶನ ಅಥವಾ ಒಂದು ಜಮೀನನ್ನು ಏನೋ ಒಂದು ತಗೊಂಡಿರ್ತಾರೆ. ಸೊ ಅದರಲ್ಲಿ ಇನ್ನೊಬ್ಬರಿಗೆ ಹಿತಾಸಕ್ತಿ ಇರೋದಿಲ್ಲ ಅಥವಾ ಮಾರಾಟ ಮಾಡಲಿಕ್ಕೆ ಅಥವಾ ಅದನ್ನ ಬಿಟ್ಕೊಡೋದಕ್ಕೆ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅದರಲ್ಲಿರುವ ಸಂಪೂರ್ಣ ಹಕ್ಕನ್ನ ಅವ್ರಿಗೆ ಬಿಟ್ಕೊಡುವಂತಹದ್ದಾಗಿರುತ್ತೆ. ಸೊ ಈ ರೀತಿಯಲ್ಲಿ ಯಾವುದೇ ಒಂದು ಸ್ವತ್ತನ್ನ ಸಂಬಂಧಪಟ್ಟಂತೆ ಆ ಒಂದು ಹಕ್ಕು ಖುಲಾಸೆ ಅಥವಾ ಹಕ್ಕನ್ನ ಬಿಟ್ಕೊಡುವಂತಹದ್ದು, ಅಥವಾ ಒಂದು ಫ್ಯಾಮಿಲಿಯ ಸ್ವತ್ತು ಮಾರಾಟ ಬೇರೆಯವ್ರಿಗೆ ಆಗಿರುತ್ತೆ, ತನ್ನಲ್ಲಿ ಇರುವಂತಹ ಹಕ್ಕನ್ನ ಅಂದ್ರೆ ಆ ಸಂದರ್ಭದಲ್ಲಿ ರಿಜಿಸ್ಟರ್ ಅಥವಾ ನೋಂದಣಿಯನ್ನು ಮಾಡೋ ಸಂದರ್ಭದಲ್ಲಿ ಮಾಡಿಕೊಟ್ಟಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಒಂದು ಹಕ್ಕು ಖುಲಾಸೆ ಪತ್ರವನ್ನು ಬರ್ಕೊಡೋದ್ರ ಮೂಲಕ ತನ್ನ ಆ ಒಂದು ಆಸ್ತಿಯಲ್ಲಿ ಇರುವಂತಹ ಹಿತಾಸಕ್ತಿ ಮತ್ತೆ ಹಕ್ಕುಗಳನ್ನ ಎಲ್ಲ ಸಂಪೂರ್ಣ ಹಿತಾಸಕ್ತಿ ಮತ್ತೆ ಹಕ್ಕುಗಳನ್ನ ಹಕ್ಕು ಖುಲಾಸೆ ಅಥವಾ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಆ ಕೊಂಡುಕೊಂಡಂತವರಿಗೆ ಬಿಟ್ಕೊಡುವಂತದ್ದಾಗಿರುತ್ತೆ. ಸೊ ಈ ರೀತಿಯಲ್ಲಿ ತನ್ನಲ್ಲಿ ಇರುವ ಹಕ್ಕಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಆಸ್ತಿ ಅಥವಾ ಸಂಬಂಧಪಟ್ಟಂತೆ ಇರುವ ಹಿತಾಸಕ್ತಿ ಮತ್ತೆ ಹಕ್ಕುಗಳನ್ನ ಇನ್ನೊಬ್ಬರಿಗೆ ಬಿಟ್ಕೊಡೋದಕ್ಕೆ ಈ ಒಂದು ಹಕ್ಕು ಖುಲಾಸೆ ಪತ್ರವನ್ನ ನಮೂದು ಮಾಡಬಹುದಾಗಿರುತ್ತೆ. ಈ ಒಂದು ಹಕ್ಕು ಖುಲಾಸೆ ಪತ್ರವನ್ನ ಸಬ್ ರಿಜಿಸ್ಟರ್ ಅಲ್ಲಿ ಕಡ್ಡಾಯವಾಗಿ ಮಾಡಬೇಕಾಗಿರುತ್ತೆ. ಇದು ಚರ ಸ್ವತ್ತಾಗಿರ್ಬೋದು, ಸ್ಥಿರ ಸ್ವತ್ತುಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಇದನ್ನ ಮಾಡಬಹುದು, ನೋಂದಣಿಯನ್ನ ಮಾಡಬೇಕು. ಇದಕ್ಕೆ ಸಬ್ ರಿಜಿಸ್ಟರ್ ಅಲ್ಲಿ ಒಂದು ಫಿಕ್ಸೆಡ್ ಫೀ ಇರುತ್ತೆ. ಸೊ ಅದನ್ನ ಕಟ್ಟಿ ಮಾಡಬೇಕಾಗುತ್ತೆ. ಅದೇ ಸೇಲ್ ಡೀಡ್ ಆದ್ರೆ ಅದರಲ್ಲಿ ಮಾರ್ಕೆಟ್ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ಫೀಯನ್ನು ಕಟ್ಟಬೇಕಾಗಿರುತ್ತೆ. ಆದರೆ ಹಕ್ಕು ಖುಲಾಸೆ ಪತ್ರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಒಂದು ಫಿಕ್ಸೆಡ್ ಫೀ ಇರುತ್ತೆ, ಅದನ್ನ ಮಾಡಬಹುದು. ಸೊ ಹಕ್ಕು ಖುಲಾಸೆ ಪತ್ರವನ್ನ ಕುಟುಂಬದ ಸದಸ್ಯರಷ್ಟೇ ಅಲ್ಲ ಬೇರೆಯವ್ರಿಗೂ ಕೂಡ ಮಾಡಬಹುದು. ಆದ್ರೆ ವ್ಯವಸ್ಥಾ ಪತ್ರ ಅನ್ನೋದು ಬರುತ್ತಲ್ಲ, ಅದು ಕುಟುಂಬದ ಸದಸ್ಯರ ಒಳಗೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅದನ್ನು ಹೊರತುಪಡಿಸಿ ವ್ಯವಸ್ಥಾ ಪತ್ರವನ್ನ ಬೇರೆಯವ್ರಿಗೆ ಮಾಡೋಕ್ಕಾಗಲ್ಲ. ಆದ್ರೆ ಹಕ್ಕು ಖುಲಾಸೆ ಪತ್ರವನ್ನ ಬೇರೆ ಕುಟುಂಬದ ಸದಸ್ಯರನ್ನು ಹೊರತುಪಡಿಸಿನೂ ಕೂಡ ಬೇರೆಯವರು ಕೂಡ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಹಕ್ಕು ಖುಲಾಸೆ ಅಥವಾ ರಿಲಿಕ್ವೆಂಟ್ ಡೀಡ್ ಏನಿದೆ ಇದನ್ನ ಕುಟುಂಬದ ಸದಸ್ಯರಷ್ಟೇ ಅಲ್ಲ ಬೇರೆಯವ್ರಿಗೂ ಕೂಡ ಮಾಡಬಹುದು ಅನ್ನೋದನ್ನ ಇಲ್ಲಿ ತಿಳ್ಕೋಬಹುದಾಗಿದೆ. ಹಾಗೇನೆ ಯಾವ ಸಂದರ್ಭದಲ್ಲಿ ಈ ಒಂದು ಹಕ್ಕು ಖುಲಾಸೆ ಪತ್ರವನ್ನ ಮಾಡ್ಕೊಡೋದಕ್ಕೆ ಬರೋದಿಲ್ಲ ಅಂತಂದ್ರೆ, ಈ ಫಂಡಮೆಂಟಲ್ ಆಗಿ ಇಲ್ಲಿ ತಿಳ್ಕೋಬೇಕಾದ ಒಂದು ಅಂಶ, ಹಕ್ಕು ಖುಲಾಸೆಯನ್ನ ಮಾಡ್ಕೊಡೋದಕ್ಕೆ ತನಗೆ ಆ ಒಂದು ಸ್ವತ್ತಿನ ಮೇಲೆ ಹಿತಾಸಕ್ತಿ ಹಕ್ಕು ಇರಬೇಕಾಗತ್ತೆ. ತನಗೆ ಎಷ್ಟು ಹಿತಾಸಕ್ತಿ ಅಥವಾ ಹಕ್ಕು ಇರುತ್ತೆ ಅಷ್ಟನ್ನ ಮಾತ್ರ ಇನ್ನೊಬ್ಬರಿಗೆ ಬಿಟ್ಕೊಡೋದಕ್ಕೆ ಅಥವಾ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ ಟ್ರಾನ್ಸ್ಫರ್ ಪ್ರಾಪರ್ಟಿ ಆಫ್ ಟ್ರಾನ್ಸ್ಫರ್ ಆಕ್ಟ್ ನ ಪ್ರಕಾರ. ಸೊ ಹಾಗಾಗಿ ಇಲ್ಲಿ ತನಗೆ ಹಕ್ಕು ಇಲ್ಲದೆ ಇರುವಂತಹ ಸ್ವತ್ತನ್ನ ಬಿಟ್ಕೊಡೋದಕ್ಕೆ ಬರೋದಿಲ್ಲ.
ಆ ರೀತಿಯಲ್ಲಿ ಬಿಟ್ಟುಕೊಟ್ಟಂತ ಸಂದರ್ಭದಲ್ಲಿ ಅಂತ ಒಂದು ಹಕ್ಕು ಖುಲಾಸೆ ಪತ್ರ ನಲ್ ಅಂಡ್ ವೈಡ್ ಆಗಿರುತ್ತೆ. ಸೊ ಅದನ್ನು ರದ್ದು ಕೂಡ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ತನಗೆ ಇರುವ ಹಿತಾಸಕ್ತಿ ಏನಿರುತ್ತೆ ಅಂತ ಒಂದು ಸ್ವತ್ತುಗಳಿಗೆ ಅದಕ್ಕೆ ಸಂಬಂಧಪಟ್ಟ ಅಷ್ಟು ಪ್ರಮಾಣಕ್ಕೆ ಮಾತ್ರ ಈ ಒಂದು ಹಕ್ಕು ಖುಲಾಸೆ ಪತ್ರವನ್ನು ಕುಟುಂಬದ ಸದಸ್ಯರಿಗಾಗ್ಲಿ ಅಥವಾ ಇತರರಿಗಾಗ್ಲಿ ಮಾಡಬಹುದಾಗಿರುತ್ತೆ ಅನ್ನೋದನ್ನ ಈ ಒಂದು ಅಂಶವನ್ನು ಇಲ್ಲಿ ಪ್ರಮುಖವಾಗಿ ನೋಡಬಹುದಾಗಿರುತ್ತೆ.